ಸರ್ ಫಲಿತಾಂಶ ಒಂದು ಕಡೆ ಇರಲಿ, ರಾಜಕಾರಣ ಏನಾಗ್ಬೋದು ಈ ಮೈತ್ರಿ ಎಫೆಕ್ಟ್ JDS ಪಾಲಿಗೆ? ಅವ್ರದ್ದೊಂದು ಸೂಸೈಡ್ ಆಗೋಯ್ತು ಪಾಪ. ಐ ಫೀಲ್ ಸಾರಿ ಫಾರ್ ದ ವರ್ಕರ್ಸ್ ಪಾಪ. ಇವತ್ತು ನೋಡಿ ಇವರು GT ದೇವೇಗೌಡರು ಹೇಳಿದ್ದಾರೆ ನಮ್ಮದು ನಾವು ಪಾರ್ಟಿ ಮರ್ಜ್ ಮಾಡೋದಿಲ್ಲ ಅಂತ. ಮರ್ಜ್ ಮಾಡೋದಿಲ್ಲ ಅಂತಂದರೆ ಅವ್ರ ಆಪ್ಷನ್ ಏನಿದೆ? ತನ್ನ ಸ್ವಂತ ಅಳಿಯನ್ನ JDS ಸಿಂಬಲಲ್ಲಿ ತಮ್ಮ MLAಗಳು ಇರೋಂಥ ಸಂದರ್ಭದಲ್ಲಿ, ಕುಮಾರಸ್ವಾಮಿನೂ MLA ಇರೋಂಥ ಸಂದರ್ಭದಲ್ಲಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರೋಂಥ ಜಾಗ, ಕುಮಾರಸ್ವಾಮಿನ 2 ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಾಗ, ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದಂಥ ಜಾಗ, ಆ ಜಾಗದಲ್ಲಿ ಕಮಲ ಸಿಂಬಲ್ಲು BJP ಸಿಂಬಲ್ ಮೇಲೆ ಅಳಿನ ಎಲೆಕ್ಷನ್ ನಿಲ್ಲಿಸ್ತಾರೆ ಅಂತಂದರೆ ಇನ್ನು ಬೇರೆ ಹೋಗಿ ಏನು ಹೇಳೋಕ್ಕಾಗ್ತದೆ? ಬೇರೆ ನಿನ್ನ ಪಾರ್ಟಿ ಎಲ್ಲಿ ಇರಬೇಕು? ಅವ್ರ ವರ್ಕರ್ಸ್ ಪರಿಸ್ಥಿತಿ ಏನಾಗಬೇಕು? ಇವತ್ತು ಚರ್ಪಟ್ಟನೆ ರಾತ್ರಿ ನನ್ನ ಹತ್ರ 11-12 ಜನ ಬಂದಿದ್ದರು ಕಾರ್ಪೊರೇಟರ್ಸು JDSನವರು. ಏನಾಗಬೇಕು ಅವ್ರ ಪರಿಸ್ಥಿತಿ? BJPಯವ್ರು ಬರ್ತಾಯಿದ್ದಾರೆ, ಕಾಂಗ್ರೆಸ್ಸವ್ರು ಬರ್ತಾಯಿದ್ದಾರೆ, ಬೇರೆ ಬೇರೆ ಎಲ್ಲ ಬರ್ತಾಯಿದ್ದಾರೆ. ಎಲ್ಲ ವರ್ಕರ್ಸ್ಗೆಲ್ಲ ಇನ್ನು ಯಾಕೆ ನಾವು ಇವ್ರ ಹಿಂದೆ ಹೋಗಬೇಕು ಅನ್ನೋದು ಒಂದು ಭಾವನೆ. ಬಟ್ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ ರಾತ್ರಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಭಯ ಪಡಿಸ್ಬಿಟ್ಟು ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದೀರಾ ಅಂತ. ನೋಡಿಯಪ್ಪ, ಅವ್ರಿಗೆ ಹೇಳೋದಕ್ಕೂ ನಡೆಯೋದಕ್ಕೂ ಬೇರೆ ವ್ಯತ್ಯಾಸ. ಅವರು ಇದು ನೋಡ್ತಾರೆ, ಅವರು ಫ್ಯೂಚರ್ ನೋಡ್ತಾರೆ. ಬೇಕಾದಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅವ್ರಿಗೆ, ಎಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಕೊಟ್ಟಾಗ ನಮಗೇನು ಅನುಕೂಲ ಆಗಿಲ್ಲ. ಇನ್ನು ಯಾಕೆ ಈಗ ಅವ್ರು ಇನ್ಯಾವಾಗ ಅವರು ಇನ್ನು ಸರ್ಕಾರ ಬರೋದು ಯಾವಾಗ, ಅವ್ರ ಪಾರ್ಟಿ ಕಟ್ಟೋದು ಯಾವಾಗ, ತಿರ್ಗಾ ಅವ್ರದ್ದು ಪರಿಸ್ಥಿತಿ ಯಾವಾಗ? ಸೊ ಅವರು ತೀರ್ಮಾನ ಮಾಡ್ತಾಯಿದ್ದಾರೆಲ್ಲ. ನೀವೇ ಹೇಳಿದ್ರಲ್ಲ JDS ಇರಲ್ಲ ಇನ್ಮೇಲೆ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ಈಗ ವರ್ಕರ್ಸ್ ಎಲ್ಲ BJPಗೆ ಶಿಫ್ಟ್ ಆಗ್ಬಿಡ್ತಾರೆ. ಅವರು ಯಾವುದಾದ್ರು ಒಂದು ಸ್ಟ್ರಾಂಗ್ ಇರೋ ಪಾರ್ಟಿ ಜೊತೆ ಉಳ್ಕೊಳ್ಳೋಕೆ ಐಡೆಂಟಿಫೈ ಮಾಡ್ತಾರೋ, ವೀಕ್ ಆದ ಪಾರ್ಟಿ ಜೊತೆ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಎಲ್ಲಿರೋಕ್ಕೆ ಸರ್? ಈಗ ನಾವು ಲಾಸ್ಟ್ ಟೈಮು ಹಾಸನದಲ್ಲಿ ಮಾಡಿಕೊಂಡು ಲಾಸ್ಟ್ 2 ಸತಿ ಲೋಕಲ್ ಬಾಡೀಸ್, ನಾನು ಒಂದು ಸತಿ ಬೆಂಗಳೂರು ರೂರಲಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಬಂದೆ. ನಾವು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವ್ನು ನೀನು ದಳಕ್ಕೆ ಓಟ್ ಹಾಕು ಅಂದರೆ ನಾವು ಫ್ರೆಂಡ್ಲಿ ಫೈಟೇ ಮಾಡಿದೆ ನಾನು. ಯಾಕೆಂದರೆ ನಮ್ಮ ವರ್ಕರ್ಸ್ ಆ ಕಡೆ ಹೋಗ್ಬಿಟ್ರೆ ವಾಪಸ್ ಬರೋದು ಭಾಳ ಕಷ್ಟ. ಆ ಪರಿಸ್ಥಿತಿ JDSಗೆ. ಈಗ ಬೇರೆ ಕಡೆ ಪಾಪ ಫೈಟ್ ಮಾಡ್ಕೊಂಡು ಒಂದು ಸೀಟ್ ತೊಗೊಂಡಿದ್ದಾರೆ. ಕೋಲಾರಲ್ಲಿ ತೊಗೊಂಡಿದ್ದಾರೆ, ತುಮಕೂರಲ್ಲಿ ತೆಗೆದುಕೊಂಡಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ. ಅಲ್ಲೆಲ್ಲ ಭಾಳ ಅವ್ರವ್ರಿಗೆ BJPಗೆ ಅವ್ರವ್ರಿಗೆ ನೇರವಾಗಿ ಫೈಟಿಂಗ್ ಇರ್ತದೆ. ಹೆಂಗಾಗ್ತದೆ? ಸೊ ಕೇಂದ್ರದಲ್ಲಿ JDSಗೆ ಆದ ಪರಿಸ್ಥಿತಿಲಿ ಕಾಂಗ್ರೆಸ್ಸಿಗಿದೆ ಇಡೀ ದೇಶದಲ್ಲಿ. ಬಿಡಿ ಅದು. ಯಾಕಂದರೆ ಕಾಂಗ್ರೆಸ್ಸಿಂದ ಅನೇಕರು BJP ಸೇರ್ಪಡೆಗೊಳ್ತಾ ಇದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರು ಲೋಕಲ್ ಇಶ್ಯೂಸ್ಗೆ ಅವ್ರು ಯಾಕೆ ಸೇರಿಸ್ಕೋತಾ ಇದ್ದಾರೆ ಅಂತಂದರೆ BJPಯವರು ಅವ್ರು ವೀಕ್ ಆಗಿದೆ. BJPಯವರು ಅದಕ್ಕೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲೇ ಸೆಲೆಕ್ಟ್ ಮಾಡಿ ಅವ್ರ ನಂಬರು 210, 220 ಇದ್ದಾರೆ ನ್ಯಾಷನಲ್ ಲೆವೆಲಲ್ಲಿ. ಅವ್ರ ಸರ್ವೇಲಿ ನಿಮ್ಮ ಮೀಡಿಯಾವರು ಎಲ್ಲ ಹೇಳಿದ್ದಾರೆ. ಸೊ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದ್ದಾಗ ಮತ್ತೆ ಯಾಕೆ JDSನವ್ರು ಸೇರಿಸ್ಕೊಳ್ತಾರೆ? ಇಲ್ಲಿ ರಾಜ್ಯದಲ್ಲಿ ಇಲ್ಲಿ ಅಂತಂದರೆ ಅವ್ರಿಗೆ ವಿಧಿ ಇಲ್ಲ ಪಾಪ. ಅವ್ರಿಗೆ ಒಂದು ಪಾರ್ಟಿ ಬೇಕಲ್ಲ, ಒಂದು ನೆಲೆ ಬೇಕಲ್ಲ, ಅದಕ್ಕೆ ಬರ್ತಾ ಇದ್ದಾರೆ ಅವರು. ಅಲ್ಲಾದ್ರೆ ವೀಕ್ ಆಗಿದೆ ಅದಕ್ಕೆ ಹೋಗ್ತಾ ಇದ್ದಾರೆ, ಇಲ್ಲಾಂದ್ರೆ ಪಾರ್ಟಿ ವೀಕ್ ಆಗಿದೆ ಅದಕ್ಕೆ ಬರ್ತಾ ಇದ್ದಾರೆ. ಟಿಕೆಟ್ ಕೊಡ್ತಾ ಇಲ್ಲ ಅದು ಯಾರಿಗೂ. ನಾವಿಲ್ಲಿ ಕಾರ್ಯಕರ್ತರಿಗೆ ರಕ್ಷಣೆ ನಿಂತಿದ್ದೀನಿ. ಇವತ್ತು ಅಷ್ಟೇ, ಈಗೂ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಆಲ್ ದಿ ವರ್ಕರ್ಸ್ ಆಫ್ ಜನತಾ ದಳ್, ಪಾಪ ನಾನಿದ್ದೀನಿ ನಿಮಗೆ, ಯು ಪ್ಲೀಸ್ ಜಾಯಿನ್ ಮೀ.